ಜೂನ್ 6ರಂದು ಬಕ್ರೀದ್ ಹಬ್ಬ ಆಚರಣೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಅಕ್ರಮ ಗೋ ಹತ್ಯೆ ಹಾಗೂ ಗೋ ಸಾಗಾಟ ತಡೆಯಬೇಕು ಎಂದು ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಕಾರ್ಯದರ್ಶಿ ಶಿವಕುಮಾರ್ ಬೋಳಶೆಟ್ಟಿ ಮಾತನಾಡಿ ತಿಳಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಅಧಿಕಾರಿಗಳು ಈ ಕುರಿತು ಎಚ್ಚರಿಕೆಯಿಂದ ಗೋ ಹತ್ಯೆ ನಿಷೇಧ ಕಾಯ್ದೆ 2020ರ ಪ್ರಕಾರ ತಡೆ ಹಿಡಿಯಬೇಕು. ಇಲ್ಲದಿದ್ದರೆ ಈ ಕೆಲಸ ನಾವು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಜಿಲ್ಲಾಧಿಕಾರಿಗಳು, ಆರ್ಟಿಒ ಮತ್ತು ಇನ್ನಿತರೆ ಸಂಬಂಧಪಟ್ಟ ಅಧಿಕಾರಿಗಳು ಬೀದರ್ ಗಡಿಯಲ್ಲಿ ಅಕ್ರಮ ಗೋ ಸಾಗಾಟ ಕಂಡುಬಂದರೆ ಅವರನ್ನು ಬಂಧಿಸಿ ವಾಹನಗಳನ್ನು ಜಪ್ತಿ ಮಾಡಿ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹ ಮಾಡಿದರು. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಜಾರಿಯಲ್ಲಿದೆ. ಅದನ್ನು ಪಾಲಿಸಿದರೆ ಗೋಹತ್ಯೆ ತಡೆಯಬಹುದಾಗಿದೆ. ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ಚುರುಕುಗೊಳಿಸಬೇಕು ಎಂದು ಆಗ್ರಹಿಸಿದರು. ಕೆಲವು ಸೀಮಿತ ಪ್ರದೇಶಗಳಲ್ಲಿ ಗೋಹತ್ಯೆ ಹೆಚ್ಚಾಗಿ ನಡೆಸಲಾಗ್ತಾ ಇದೆ. ಅಂತಹ ಪ್ರದೇಶಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಡಬೇಕು ಎಂಬುದಾಗಿ ಗೋಹತ್ಯೆ ನಿಷೇಧ ಹಾಗೂ ಸಂರಕ್ಷಣಾ ಕಾಯ್ದೆ ಅನ್ವಯ ಕ್ರಮಕ್ಕೆ ಮುಂದಾಗುವಂತೆ ಈ ಮೂಲಕ ಸಲಹೆ ಸೂಚನೆ ನೀಡಬೇಕು ಎಂಬುದಾಗಿ ಅಗತ್ಯ ಕ್ರಮದ ಕುರಿತು ಚರ್ಚಿಸಲು ಪೊಲೀಸ್, ಪ್ರಾದೇಶಿಕ ಸಾರಿಗೆ, ಪಶು ಸಂಗೋಪನೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿ ನಿಯಮದ ಪ್ರಕಾರ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಬೇಕು ಎಂಬುದಾಗಿ, ಒಂದು ವೇಳೆ ಸರ್ಕಾರದ ಕಾಯ್ದೆ ಕಾನೂನು ಉಲ್ಲಂಘಿಸಿ ಇಂತಹ ಪ್ರಕರಣಗಳು ನಡೆಸುವುದು ಗಮನಕ್ಕೆ ಬಂದರೆ ನಮ್ಮ ಸಂಘಟನೆ ಸುಮ್ಮನೆ ಕೂಡುವುದಿಲ್ಲ, ತೀವ್ರವಾದ ಹೋರಾಟ ನಡೆಸುವುದು ಅನಿವಾರ್ಯವಾಗಬೇಕಾಗುತ್ತದೆ ಎಂದು ಶಿವಕುಮಾರ್ ಅವರು ಎಚ್ಚರಿಕೆ ನೀಡಿದರು. ಈ ವೇಳೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತೀಯ ಕಾರ್ಯಕಾರಿಣಿ ಸದಸ್ಯರಾದ ರಾಮಕೃಷ್ಣನ್ ಸಾಳೆ, ವಿಭಾಗ ಕಾರ್ಯದರ್ಶಿ ಅಂಬರೀಶ್ ಸೋಲೆಗಾವೆ, ಪ್ರಾಂತ ವಿಶೇಷ ಸಂಪರ್ಕ ಸಹ ಪ್ರಮುಖರಾದ ಸತೀಶ್ ನೋಬಾದೆ, ಜಿಲ್ಲಾ ಉಪಾಧ್ಯಕ್ಷ ಸಂಗಮೇಶ್ ಗಾದಗಿ, ಬಜರಂಗ ದಳದ ಜಿಲ್ಲಾ ಸಂಯೋಜಕ ಭೀಮಣ್ಣ ಸೋರಳ್ಳಿ, ಜಿಲ್ಲಾ ಸಹ ಕಾರ್ಯದರ್ಶಿ ಬಸವರಾಜ್ ಯದಲಾಪುರೆ, ಬೀದರ್ ನಗರಾಧ್ಯಕ್ಷ ವೀರೇಂದ್ರ ಶಾಸ್ತ್ರಿ ಸೇರಿದಂತೆ ಇನ್ನಿತರರು ಇದ್ದರು. ನೀವು ಯಾವುದೇ ಬ್ರಾಂಡೆಡ್ ಬಟ್ಟೆ ತಗೊಂಡ್ರು ಜಸ್ಟ್ 199 ರೂಪೀಸ್. ಎಲ್ಲಿ ಅಂತ ಹೇಳ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ನಮಸ್ಕಾರ ಬೀದರ್. ಇದೇ ಜೂನ್ ದಿನಾಂಕ 1ರಿಂದ 29ರವರೆಗೆ ನಮ್ಮ ಬೀದರ್ನ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ, ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೇಲ್ ನ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್, ಶರ್ಟ್, ಜೀನ್ಸ್ ಪ್ಯಾಂಟ್ಸ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತವೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತವೆ. ಬೆಲೆ ಇಷ್ಟು ಕಡಿಮೆ, ಕ್ವಾಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ? ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಸಿಗುವಂತ ಎಲ್ಲಾ ಪ್ರಾಡಕ್ಟ್ಸ್ ಬ್ರಾಂಡೆಡ್ ಬ್ರಾಂಡೆಡ್ ಬ್ರಾಂಡೆಡ್. ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟನೇ ಇಲ್ಲ. ನೀವು ಕೂಡ ಮಿಸ್ ಮಾಡ್ಕೋಬೇಡಿ. ಡೇಟ್ ನೆನಪಿದೆ ಅಲ್ಲ, ಜೂನ್ 1 ಅಂದ್ರೆ ಸಂಡೇ. ನಮ್ಮ ರಾಜ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ 2020 ಸಂವಿಧಾನದಲ್ಲಿ ವಿಧಾನಸಭೆಯಲ್ಲಿ ವಿಧೇಯಕ ಆದಂಥ 69 ಗೋಹತ್ಯೆ ನಿಷೇಧ ಕಾಯ್ದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಜಾರಿಗೆಯಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಾನೂನನ್ನು ಸಂರಕ್ಷಣೆ ಮಾಡೋರು ಮತ್ತು ಕಾನೂನಿಗೆ ಸಾಕಷ್ಟು ಗೌರವ ಕೊಡುವಂಥವರು ನಾವು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇದ್ದೀವಿ. ಹಾಗೆ ಅದೇ ರೀತಿಯ ಕೂಡ ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಅದಕ್ಕೆ ಪಣತೊಟ್ಟು ನಿಂತಿದೆ. ಮಾತೆತ್ತರೆ ಸಾಕು, ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ನಾವು ಕೆಲಸ ಮಾಡ್ತಿದ್ದೇವೆ ಅಂತೇಳಿ ನಾವು ಹೇಳ್ತಾ ಇರೋದು ಅಷ್ಟೇ. ಇವತ್ತು ಸಂವಿಧಾನದಲ್ಲಿ ತಿದ್ದುಪಡಿ ಇರುವಂಥ ನಮ್ಮ ಗೋಹತ್ಯೆ ನಿಷೇಧ ಕಾಯ್ದೆ 2020 ವಿಧೇಯಕ 69 ಈ ಕಾನೂನನ್ನು ಕಠಿಣ ಕ್ರಮದಲ್ಲಿ, ಅಂದರೆ ಕಾನೂನು ಯಾವ ರೀತಿ ಹೇಳ್ತದೆ ಅಂದರೆ, ಕಾನೂನಿನಲ್ಲಿ ಯಾವುದೇ ಒಂದು ಅಕ್ರಮ ಗೋಗಳನ್ನು ತೆಗೆದುಕೊಂಡು ಹೋಗೋದಿರ್ಬೋದು ಮತ್ತು ಮಾಂಸ ಮಾರಾಟ ಇರ್ಬೋದು, ಅಕ್ರಮವಾಗಿ ಸಂಗ್ರಹ ಮಾಡೋದಿರ್ಬೋದು, ಯಾವುದೇ ಕೂಡ ಇದ್ದಾಗ 3ರಿಂದ 5 ವರ್ಷದವರೆಗೆ ದಂಡ, 3ರಿಂದ 5 ವರ್ಷದವರೆಗೆ ಸಜಾ ಇದೆ ಮತ್ತು 7 ವರ್ಷದವರೆಗೆ 3 ವರ್ಷದಿಂದ 7 ವರ್ಷದವರೆಗೆ ಜೈಲು ಕಾರಾಗೃಹ ಇದೆ. ಅದೇ ರೀತಿಯಾಗಿ 3 ಲಕ್ಷದಿಂದ 5 ಲಕ್ಷದವರೆಗೆ ಅವರಿಗೆ ದಂಡ ಇದೆ. ಈ ರೀತಿ ನಮ್ಮ ರಾಜ್ಯದಲ್ಲಿ ಕಾನೂನು ಇರುವಾಗ ನಮ್ಮ ರಾಜ್ಯದಲ್ಲಿ ರಾಜ್ಯಾರೋಷವಾಗಿ ಅಕ್ರಮಗಳ ಗೋ ಸಾಗಾಟ ನಡೀತಿದೆ. ಅದಕ್ಕೆ ಸಂಬಂಧಂತೆ ನಮ್ಮ ಬೀದರ್ನಲ್ಲಿರುವಂಥ ತೆಲಂಗಾಣ ಬಾರ್ಡರ್ ಇರ್ಬೋದು ಮತ್ತು ಮಹಾರಾಷ್ಟ್ರ ಬಾರ್ಡರ್ ಇರ್ಬೋದು, ಎರಡೂ ಕೂಡ ಹತ್ತಿರೋದ್ರಿಂದ ಸಾಕಷ್ಟು ಗೋಗಳು ಇದರ ಮುಖಾಂತರ ಹೋಗ್ತಾ ಇದೆ. ಆ ದೃಷ್ಟಿಯಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಸಂಬಂಧಪಟ್ಟ ಅಧಿಕಾರಿಗಳು, ಗೋಹತ್ಯೆ ನಿಷೇಧ ಕಾಯ್ದೆ ಸಂಬಂಧಪಟ್ಟಂತೆ ಯಾರ್ಯಾರು ಬರ್ತಾರೆ, DC ಬರ್ಬೋದು, SP ಬರ್ಬೋದು, ಮತ್ತು ಪಶು ಇಲಾಖೆ ಬರ್ಬೋದು, RTO ಬರ್ಬೋದು, ಸಂಬಂಧಪಟ್ಟಂಥ ಎಲ್ಲರೂ ಕೂಡ ಒಂದು ಜಂಟಿಯಾಗಿ ಕಾರ್ಯಯೋಜನೆ ಮಾಡಿ ಎಲ್ಲ ಕಡೆ ಕೂಡ ಚೆಕ್ ಪೋಸ್ಟ್ ಹಾಕುವಂಥ ಕೆಲಸ ಮಾಡಬೇಕು.
ಈಗಾಗಲೇ ಸಾಕಷ್ಟು ಸರ್ಕಾರ ನಮ್ಮಲ್ಲಿದೆ, ಆದರೆ ಬೇರೆ ಬೇರೆ ತೆಲಂಗಾಣ ಸರ್ಕಾರದಲ್ಲಿ ಈ ರೀತಿ ಆದ ಕಾಯ್ದೆ ಇಲ್ಲ. ಹೀಗಾಗಿ ಸಾಕಷ್ಟು ಗೋಗಳು ಇಲ್ಲಿಂದ ಆ ಕಡೆ ಹೋಗ್ತಾ ಇದೆ, ಆ ಕಡೆಯಿಂದ ಈ ಕಡೆ ಬರ್ತಾ ಇದೆ. ಹೀಗಾಗಿ ಈ ಪ್ರಮಾಣ ಹೆಚ್ಚಾಗ್ತಾ ಇದೆ. ಈಗಾಗಲೇ ನಮ್ಮ ಜಿಲ್ಲೆಯಾದ್ಯಂತ ಸಾಕಷ್ಟು ಗೋಗಳು ಕೂಡ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ, ಸಾಕಷ್ಟಾಗಿದೆ. ಈಗ ಬಕ್ರೀದ್ ಸಂದರ್ಭದ ಒಂದೇ ಅಂತಲ್ಲ, ಸಾಕಷ್ಟು ಬಾರಿ ಕೂಡ ನಾವು ಮನವಿ ಕೊಟ್ಟಿದ್ದೀವಿ. ಈಗಾಗಲೇ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ರೀತಿ ನಾವು ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ಕಡೆಯೂ ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲೂ ಕೂಡ ಈಗ 28ನೇ ತಾರೀಕಿನಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೆವು ನಾವು. ಅಲ್ಲೂ ಕೂಡ SP ಅವರು ಇರ್ಬೋದು, DC ಅವರು ಇರ್ಬೋದು, ಒಂದು ಜಂಟಿ ಕಾರ್ಯಯೋಜನೆ ಮಾಡಿ ಒಂದು ಇದು ಹಾಕುವಂಥ ಕೆಲಸ ಅಲ್ಲಿ ಮಾಡ್ತೀನಿ ಅಂತ ಹೇಳಿದರು. ಅದು ಇನ್ನೂ ಸಮರ್ಪಕವಾಗಿಲ್ಲ. ಹೀಗಾಗಿ ಅಲ್ಲಿ ನಾವು ಹೇಳಿದೆವು, ಎಚ್ಚರಿಕೆ ಗಂಟೆ ಕೊಂಡಿದ್ದೆವು 2ನೇ ತಾರೀಕು ಒಳಗಾಗಿ DC ಕಚೇರಿಗೆ ಮುತ್ತಿಗೆ ಅಂತೇಳಿ. ಅದರ ಪರಿಣಾಮವಾಗಿ ಇವತ್ತು ಕಲಬುರಗಿಯಲ್ಲಿ DC ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ನಮ್ಮ ಕಾರ್ಯಕರ್ತರಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೀದರ್ ಜಿಲ್ಲೆಯಲ್ಲೂ ಕೂಡ ನಾವು ಅಷ್ಟೇ ಹೇಳ್ತಾ ಇರೋದು, ಬೀದರ್ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿರ್ಬೋದು, ಗಡಿ ಭಾಗ ಇರ್ಬೋದು, ಎಲ್ಲ ಕಡೆಯೂ ಕೂಡ ಅಕ್ರಮವಾಗಿ ಗೋಗಳನ್ನು ಯಾರೂ ಕೂಡ ಸಾಗಾಟ ಮಾಡಬಾರ್ದು. ಅಷ್ಟೇ ಅಲ್ಲದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬರುವಂಥ ಅನೇಕ ನಮ್ಮ ಇವಿದೆ, ಸಂತೆಗಳಿದೆ. ಉದಾಹರಣೆಗೆ ದುಬಲ್ಗುಂಡಿ ಇರ್ಬೋದು, ಮೈಲಾರ್ ಇರ್ಬೋದು, ಔರಾದ್ ಇರ್ಬೋದು, ಚಿಡುಗುಪ್ಪ ಇರ್ಬೋದು, ಬಸವ ಕಲ್ಯಾಣ ಇರ್ಬೋದು, ಹಲ್ಸೂರು ಇರ್ಬೋದು, ಸಾಯಿಗಾಂವ್ ಇರ್ಬೋದು. ಈ ರೀತಿ ಎಲ್ಲೆಲ್ಲಿ ನಮ್ಮ ಸಂತೆ ನಡೀತದೆ ಗೋಗಳದ್ದು, ಅದನ್ನು ಈ ಹಬ್ಬ ಆಗೋದ್ರೊಳಗೂ ತಡೆಯುವಂಥ ಕೆಲಸ DC ಅವರು ಆರ್ಡರ್ ಮಾಡಬೇಕಾಗಿದೆ. ಸಂಬಂಧಪಟ್ಟ ಇಲಾಖೆಯವರು ಅದ್ರ ಕೂಡ ಎಚ್ಚೆತ್ಕೋಬೇಕಾಗಿದೆ. ಎಲ್ಲ ಸಂತೆಗಳನ್ನು ಸದ್ಯಕ್ಕೆ ರದ್ದು ಮಾಡಿ ನಂತರ ಈ ಬಕ್ರೀದ್ ಹಬ್ಬದ ನಂತರ ಬೇಕಾದರೆ ಆರಂಭ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ಸರ್ಕಾರ ಅತ್ಯಂತ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿನಾವೇಶವಾಗಿ ತೋರಿಸಬಾರ್ದು. ಯಾಕಂದರೆ ಕಾನೂನು ದೃಷ್ಟಿಯಲ್ಲಿ ನಾವು ಮಾತೆತ್ತರೆ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ, ಕಾನೂನಿಗೆ ಗೌರವ ಕೊಡ್ತೀವಿ ಅಂತ ಹೇಳ್ತಾರೆ. ನಮಗೂ ವಿಶ್ವಾಸ ಇದೆ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮೇಲೆ ಅಪಾರವಾದ ಗೌರವ ಇದೆ. ಆ ದೃಷ್ಟಿಯಿಂದ ಇರುವಂಥ ನಮ್ಮ ಕಾಯ್ದೆ ಏನಿದೆ ಅದನ್ನು ಕೂಡ ಸರ್ಕಾರ ಏನು ಮಾಡಬೇಕು, ತಕ್ಷಣ ತಮ್ಮ ಎಲ್ಲ ಜಿಲ್ಲಾಧಿಕಾರಿಗಳಿರ್ಬೋದು, SP ಇರ್ಬೋದು, ತಮ್ಮ ಆಡಳಿತ ಜಿಲ್ಲಾಡಳಿತ ಏನೇನಿದೆ ಎಚ್ಚೆತ್ತುಕೊಂಡು ಈಗಾಗಲೇ ಯಾವುದೇ ಒಂದು ಆಕ್ರಮ ಗೋಗಳನ್ನು ಯಾವುದೇ ಕೂಡ ಕಷಾಯಖಾನೆಗೆ ಹೋಗದೆ ಅದನ್ನು ತಡೆಯುವಂಥ ಕೆಲಸ ಜಿಲ್ಲಾ ಆಡಳಿತ ಮಾಡಬೇಕಾಗಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿ ಮಾಡ್ತೀನಿ. ಇದರ ಏನಪ್ಪ ಅಂದರೆ ನಮ್ಮ ಹಿಂದೂಗಳ ಗೋಮಾತೆ ಅಂದರೆ ನಮ್ಮ ತಾಯಿಗೆ ಸಮಾನ. ಆ ದೃಷ್ಟಿಯಿಂದ ಒಂದು ವೇಳೆ ಜಿಲ್ಲಾಡಳಿತ ಅದರ ಕ್ರಮ ಕೈಗೊಳ್ಳಿಲ್ಲ ಅಂದರೆ ನಾವು ಪ್ರತಿಯೊಬ್ಬ ಹಿಂದೂ ಆದ ಕಾರ್ಯಕರ್ತ ನಮ್ಮ ಮಾತೆಯನ್ನು ಕಾಪಾಡೋದು ನಮ್ಮ ಹೊಣೆ ಇದೆ. ಹೀಗಾಗಿ ಅದನ್ನು ಕಾಪಾಡುವಂಥ ಕೆಲಸ ನಾವೇ ತೆಗೆದುಕೊಳ್ಬೇಕಾಗ್ತದೆ. ಪ್ರತಿ ಹಳ್ಳಿ ಇರ್ಬೋದು, ಚೆಕ್ ಪೋಸ್ಟ್ ಇರ್ಬೋದು, ಎಲ್ಲ ಕಡೆ ಇರ್ಬೋದು, ಗಡಿ ಭಾಗದಲ್ಲಿ ನಾವು ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಂದು ತಾಲೂಕಿನಲ್ಲಿ ನಾವು ಕ್ರಮ ಕೇಳಿಸ್ಕೋಬೇಕಾಗ್ತದೆ. ಆದ್ರೆ ಆ ಯಾವುದೇ ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ಏನಾರ ಹದಗೆಟ್ಟಾಗ ಇದಕ್ಕೆ ನೇರ ಹೊಣೆ ಜಿಲ್ಲಾ ಆಡಳಿತ ಆಗ್ತದೆ. ಆ ದೃಷ್ಟಿಯಿಂದ ಇದಕ್ಕೆ ನಮ್ಮ ಹಿಂದೂ ಪ್ರತಿಯೊಬ್ಬ ಕಾರ್ಯಕರ್ತನು ಕಾನೂನು ಕ್ರಮ ಕೈಗೊಳ್ಳದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲಾಡಳಿತ ತೆಗೆದುಕೊಳ್ಬೇಕಂತೇಳಿ ಈ ಪತ್ರಿಕಾ ಮುಖಾಂತರ ನಾನು ಅವ್ರ ಹತ್ರ ಮನವಿ ಮಾಡ್ತೀನಿ. ಆ ದೃಷ್ಟಿಯಿಂದ ನಾವು ಅತ್ಯಂತ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿರುವಂಥ ಚೆಕ್ ಪೋಸ್ಟ್ ಏನಿದೆ ಅತ್ಯಂತ ಆಗಬೇಕು. ಬೀದರ್ ನಗರಕ್ಕೆ ಬರುವಂಥ ಎಲ್ಲೆಲ್ಲಿ ನಮ್ಮ ರಿಂಗ್ ರೋಡ್ ಇದೆ, ಯಾವುದೇ ಒಂದು ಗೋಗಳನ್ನು ಒಳಗಡೆ ಬರಬಾರ್ದು ಮತ್ತು ಹೊರಗಡೆ ಹೋಗಬಾರ್ದು, ಒಳಗಿಂದ ಹೊರಗೆ ಹೋಗಬಾರ್ದು, ಹೊರಗಿಂದ ಒಳಗೆ ಬರಬಾರ್ದು. ಈ ರೀತಿ ನಾವು ಚೆಕ್ ಪೋಸ್ಟ್ಗಳನ್ನು ಹಾಕಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡಾಗ ಈ ಕಠಿಣವಾದ ನಾವೇನು ಹೊಸದಾಗಿ ಮಾಡ್ತಾ ಅಂತಿಲ್ಲ, ಇರುವಂಥ ಗೋಹತ್ಯೆ ನಿಷೇಧ ಕಾಯ್ದೆಯನ್ನೇ ಸಮರ್ಪಕವಾಗಿ ಅದನ್ನು ಜಾರಿಗೆ ತರುವಂತೆ ವಿನಂತಿ ಮಾಡ್ತಾ ಇದ್ದೀವಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ. ಆ ದೃಷ್ಟಿಯಿಂದ ಇದರಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ಜಿಲ್ಲಾಡಳಿತಕ್ಕೆ ಇದರಲ್ಲಿ ಕಠಿಣವಾದ ಒಂದು ಚೆಕ್ ಪೋಸ್ಟ್ ಹಾಕಿ ಸಂಬಂಧಪಟ್ಟಂಥ ಇಲಾಖೆಗಳ ಇದರ ಜೊತೆ ಗಮನ ಹರಿಸಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋದರಲ್ಲಿ ಜಿಲ್ಲಾಡಳಿತ ನೇರ ಹೊಣೆ ಆಗ್ತದೆ ಅಂತ ಹೇಳಿ ಈ ಮುಖಾಂತರ ನಾನು ಪತ್ರಿಕೆ ಮುಖಾಂತರ ಎಲ್ಲರಲ್ಲೂ ಕೂಡ ವಿನಂತಿ ಮಾಡ್ತೇನೆ. ಎಲ್ಲಿ ಸರ್ ಅದು? ಇಲ್ಲ, ಯಾರೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ತಪ್ಪೇ ಸರ್. ನಮ್ಮವ್ರು ಮಾಡಲಿ ಯಾರೇ ಮಾಡಲಿ ತಪ್ಪೇ. ಅದಕ್ಕೆ ಸಂಬಂಧ ನಮಗೆ ಮಾಹಿತಿ ಇಲ್ಲ. ಮಾಹಿತಿ ತೊಗೊಂಡು ಅದಕ್ಕೆ ಏನು ಕ್ರಮ ಜರುಗಿಸ್ಬೇಕು ಅದು ಮಾಡಬೇಕು, ಅದಕ್ಕೇನಿಲ್ಲ. ಸಂಬಂಧಪಟ್ಟಂತ ನಾವು ವರದಿ ಅಂತ ತೆಗೆದುಕೊತೀವಿ, ತೆಕ್ಕೊಂಡು ಅದಕ್ಕೆ ಏನು ಹೋರಾಟ ಮಾಡಬೇಕು ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಯಾರೇ ಮಾಡಲಿ ನೋಡ್ರಿ, ಸಮಾಜದಲ್ಲಿ ಯಾರೇ ಮಾಡಿದ್ರು ಕೂಡ ಈಗಾಗಲೇ ಸರಿ ಹೇಳ್ತೀನಿ. ಈಗಾಗಲೇ ನಾವು ಒಂದು ಭಾಗ ಗೋ ಮಾರಾಟ ಮಾಡೋದು, ಒಂದು ಭಾಗ ಗೋ ಹತ್ಯೆಯನ್ನು ತಡೆಯೋದಂತೂ ಒಂದು ಭಾಗ. ರೈತರಲ್ಲಿ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ, ಏನಪ್ಪ ಅಂದ್ರೆ ಯಾವುದೇ ಆಕಳುಗಳನ್ನು ಮಾರಾಟ ಮಾಡಬಾರ್ದು. ಆಕಳುಗಳಿಂದ ಏನು ನಮಗೆ ಉಪಯೋಗ ಅದ, ಆಕಳುಗಳು ನಮ್ಮ ಮಾತೇನಿಂದ ಏನಾದರ ಉಪಯುಕ್ತಗಳೇನವ, ಅದರ ನಿತ್ಯಯುಕ್ತ ಯಾವುದೇ ಔಷಧಿ ಗುಣಗಳಿರ್ಬೋದು, ಪಂಚಗವ್ಯ ಇರ್ಬೋದು, ಜೀವಾಮೃತ ಇರ್ಬೋದು, ಈ ರೀತಿ ಅದರ ಮಹತ್ವಗಳನ್ನು ತಿಳುವಳಿಕೆ ಕೊಡುವಂಥ ಕೆಲಸನೂ ಕೂಡ ಸಾಕಷ್ಟು ಹಳ್ಳಿಗಳಲ್ಲಿ ಕೂಡ ಮಾಡ್ತಾ ಇದ್ದೀವಿ.
ಇದೊಂದು ತಡೆಯೋದು ಒಂದೇ ಭಾಗ ಅಲ್ಲ, ಇದ್ರ ಜೊತೆಗೆ ಯಾಕೆ ಜನರು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ಮಹತ್ವವಾದಂಥ ಒಂದು ತಿಳುವಳಿಕೆಯ ಮತ್ತು ಅಭ್ಯಾಸ ಕಾರ್ಯಾಗಾರಗಳು ಕೂಡ ನಡೀತಾ ಇದೆ. ಇಡೀ ರಾಜ್ಯಾದ್ಯಂತ ಇರ್ಬೋದು, ಜಿಲ್ಲೆಯಲ್ಲಿ ಇರ್ಬೋದು, ಅನೇಕ ಗೋಗಳ ಬಗ್ಗೆ ಮಾಹಿತಿ ಕೊಡೋದಿರ್ಬೋದು, ಮತ್ತು ಅದೊಂದು ಆಯಮನ ಇದೆ, ವಿಂಗೆ ಇದೆ, ಇದಕ್ಕೆ ಸಂಬಂಧಪಟ್ಟಂತರೂ ಕೂಡ ಮಾಡ್ತಾ ಇದ್ವಿ. ನೀವು ಹೇಳಿರಲ್ಲ, ಅದಕ್ಕೆ ತಕ್ಷಣವೇ ಕೂಡ ಅದನ್ನು ನಾವು ತಕ್ಷಣ ಅಲ್ಲಿ ಸಂಬಂಧಪಟ್ಟಂತರಿಗೆ ಭೇಟಿಯಾಗಿ ಅದನ್ನು ಪರಿಶೀಲನೆ ಮಾಡಿ ನಾವು ಅದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ತೀವಿ ಸರ್.